ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನು ಸ್ಪೆಷಲ್ ಅಂದರೆ ಚಿಕನ್ ರೆಡ್ ಫ್ರೈ. ಸೊ ಈ ರೆಸಿಪಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ತುಂಬ ಈಸಿ, ತುಂಬ ಟೇಸ್ಟಿ. ಈ ರೆಸಿಪಿ ಎಸ್ಪೆಷಲಿ ನಮ್ಮ ಹುಡುಗರು ಹುಡುಗಿಯರು ಯಾರು ಹಾಸ್ಟೆಲು ಪಿ ಜಿಸಲ್ಲಿ ಮನೆ ಊಟನ ಮಿಸ್ ಮಾಡ್ಕೊತಿರ್ತಾರೆ ಅವ್ರಿಗಾಗೆ ಇದನ್ನು. ಯಾಕಂದರೆ ಇದಕ್ಕೆ ಯಾವ ಮಾಸ್ಟರ್ ಬ್ರೇನ್ ಬೇಡ, ಏನು ಬೇಡ, ತುಂಬ ಈಸಿ. ಬರೀ ಮೂರೇ ಇಂಗ್ರೀಡಿಯೆಂಟಲ್ಲಿ ಮುಗ್ದೋಗ್ಬಿಡತ್ತೆ. ಸೊ ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲು ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರಿಗೆ ತುಪ್ಪ ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಹಾಕೋಬೋದು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಕರಿಬೇವು, ಕೈ ಹಿಡಿಯಷ್ಟು ಕರಿಬೇವನ್ನ ಹಾಕ್ಕೊಳ್ಳಿ. ಅದನ್ನು ಒಂಚೂರು ರೋಸ್ಟ್ ಆಗಿದ ತಕ್ಷಣ ತೊಳೆದಿಟ್ಟಿರೋ ಅಂಥ ಚಿಕನ್ನ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲೇ ಘಮ ಘಮ ಅಂತ ವಾಸನೆ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸಾಂಬಾರು ಪುಡಿ ನಾನಿಲ್ಲಿ 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಖಾರದ ತಕ್ಕಂತೆ ಹಾಕ್ಕೋಬೋದು. ಮನೇಲಿ ಮಾಡಿರೋ ಸಾಂಬಾರು ಪುಡಿ ಆದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅಂಗಡಿಲಿ ಸಿಗೋದು ಹಾಕ್ಕೋಬೋದು ನೀವು. ಒಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಾದಮೇಲೆ ಒಂದು 2 ವಿಸಲ್ ಕೂಗಿಸ್ಕೊಂಡ್ರೆ ನೋಡಿ, ಅಬ್ಬಾ ರೆಡಿ ಆಯಿತು ನಿಮ್ಮ ರೆಡ್ ಫ್ರೈ. ಆದರೆ ಕುಕ್ಕರ್ ತೆಗೆದ ತಕ್ಷಣ ಏನಪ್ಪ ಇದು ಹಿಂಗೆ ಬಂದಿದೆ ಅಂತ ಅಂದ್ಕೊಬೇಡಿ. ತೆಗ್ದಿದ ತಕ್ಷಣ ಅದೊಂಚೂರು ನೀರು ಹಾಗೇ ಇರುತ್ತೆ. ಅದನ್ನು ನೀವು ಒಂದು 5 ನಿಮಿಷ ಚೆನ್ನಾಗಿ ಡ್ರೈ ಆಗೋವರೆಗೂ ಚೆನ್ನಾಗಿ ಓಪನ್ ಇಟ್ಕೊಂಡು ಲಿಡ್ನ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ರೆಡಿ ಟು ಸರ್ವ್. ಹಾಕ್ಕೊಂಡು ಪ್ಲೇಟಿಗೆ ಬ್ಯಾಟಿಂಗ್ ಮಾಡ್ತಾ ಇರೋದೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂಥದ್ದೇ ಈಸಿ ಟೇಸ್ಟಿ ರೆಸಿಪೀಸ್ ನಿಮಗೆ ಬೇಕಾದಲ್ಲಿ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಮತ್ತೆ ಸಿಗೋಣ, ಬಾಯ್.